ಓಕೆ. ಸೊ IGST ಅಂದ್ರೆ ನಾವು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದಾಗ ನಮಗೆ ನಾವೇನ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತೀವಿ. ಹೌದಾ? ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ಲಿ, ವಿತ್ ಇನ್ ದ ಸ್ಟೇಟ್ ಆದ್ರೂ ಪರ್ಚೇಸ್ ಮಾಡಿರ್ಲಿ. ಓಕೆ, ನಾವು ಪರ್ಚೇಸ್ ಮಾಡ್ತಿದೀವಿ, ಟ್ಯಾಕ್ಸ್ ಪೇ ಮಾಡ್ಲೇಬೇಕು. ನಾವು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ IGS ನ ಪೇಮೆಂಟ್ ಮಾಡಿದ್ವಿ ಅಂದ್ರೆ ಇಂಟಿಗ್ರೇಟೆಡ್ GS ನ ಪೇ ಮಾಡಿರ್ತೀವಿ. ಈ ಇಂಟಿಗ್ರೇಟೆಡ್ GST ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆಯಲ್ಲ, ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆರ್ಡರ್ ಇದೆ. ಅಂದ್ರೆ ನಾವು ಇದಾದ್ಮೇಲೆ ಇದನ್ನ ಕ್ಲೈಮ್ ಮಾಡ್ಕೊಬೇಕು ಅನ್ನೋದು ಆರ್ಡರ್ ಇದೆ. ಓಕೆ, ಸೊ ನಾವು ಫಸ್ಟ್ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಮೊದಲು ನಾವು ಎಲ್ಲಿ ಕ್ಲೈಮ್ ಮಾಡ್ಕೊಂತೀವಿ? ಪೇಮೆಂಟ್ ಆಫ್ IGST. ನೆಕ್ಸ್ಟ್ ಎಕ್ಸೆಸ್ ಏನಾದ್ರು ಉಳಿತು ಅಂತಂದ್ರೆ ನೋಡಿ, ಇಲ್ಲಿ ಎಕ್ಸೆಂಪ್ಷನ್ ತಗೊಂತೀವಿ. ಹೌದಾ? 1 ಲಕ್ಷ ರೂಪಾಯಿ ನಮಗೆ ಎಕ್ಸೆಂಪ್ಷನ್ ಇದೆ, ಅರ್ಥ ಆಗ್ತದೆ. ನಾವು 1 ಲಕ್ಷನೂ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ. ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಜಸ್ಟ್ ಒಂದು 80,000 rupees ಮಾತ್ರ ನಾವು ಕ್ಲೈಮ್ ಮಾಡ್ಕೊಬಹುದು ಅಂತ ನಮ್ಮ ಹತ್ರ ಇನ್ನೂ ಎಷ್ಟು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಮೌಂಟ್ ಉಳ್ಕೊಳ್ಳುತ್ತೆ? ಇನ್ನು 20,000 rupees ನಾವು ಅಮೌಂಟ್ ಉಳ್ಕೊಳ್ಳುತ್ತೆ. ಅದು ಎಕ್ಸೆಸ್ ಕ್ರೆಡಿಟ್ ಅಂದ್ರೆ ಎಕ್ಸೆಸ್ ಎಕ್ಸೆಂಪ್ಷನ್ ನಮ್ಮ ಹತ್ರ ಇರುವಂತದ್ದು. 1 ಲಕ್ಷ ರೂಪಾಯಿ ನಾವು ಕ್ಲೈಮ್ ಮಾಡ್ಕೋಬಹುದು. ನಾವು 80,000 rupees ಕ್ಲೈಮ್ ಮಾಡ್ಕೊಂಡಿದೀವಿ, ಇನ್ನು ನಮ್ಮ ಹತ್ರ ಎಷ್ಟು ಎಕ್ಸೆಸ್ ಉಳ್ಕೊಂತು? 20,000 rupees, 20,000 ರೂಪಾಯಿ ನಮ್ಮ ಹತ್ರ ಎಕ್ಸೆಸ್ ಉಳ್ಕೊಂತು. ಆ 20,000 ರೂಪಾಯಿನ ನಾವು ವೇಸ್ಟ್ ಮಾಡಕ್ ಆಗಲ್ಲ. ನಾವು ಅದನ್ನ 20,000 ರೂಪಾಯಿ ಮಾಡ್ತೀವಿ, 20,000 rupees ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? CGST ಕ್ಲೈಮ್ ಅನ್ನ ತಗೊಂತೀವಿ. ಅದ್ರಲ್ಲೂ ಉಳಿತು ಅಂತಂದ್ರೆ SGST ಕ್ಲೈಮ್ ತಗೊಂತೀವಿ. ಅದ್ರೊಳಗೂ ಉಳಿತು ಅಂತಂದ್ರೆ UTGST ಕ್ಲೈಮ್ ನ ತಗೊಂತೀವಿ. ಇದು IGST. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST ಇದೇ ಆರ್ಡರ್ ಹೋಗ್ಬೇಕು. ಫಸ್ಟ್ ನಾವು IGST ಪೇಮೆಂಟ್ ಕ್ಲೈಮ್ ನ ತಗೊಬಹುದು, CGST, SGST ಅಂಡ್ UTGST ಎಕ್ಸೆಂಪ್ಷನ್ ಅನ್ನ ತಗೊಬಹುದು. ಇದು IGST ಗೆ. CGST ಬಂತು ಅಂತಂದ್ರೆ ಮೊದಲು ನಾವು ಯಾವ್ದಕ್ಕೆ ತಗೊಬಹುದು? CGST ಅಂದ್ರೆ ವಿತ್ ಇನ್ ದ ಸ್ಟೇಟ್ ನಾವು ಪರ್ಚೇಸ್ ಮಾಡಿದಾಗ CGST, SGST ನ ಪೇ ಮಾಡಿರ್ತೀವಿ. ಹೌದಾ? ಈ CGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ನಾವು ಮೊದಲು ಎಲ್ಲಿ ಕ್ಲೈಮ್ ಮಾಡ್ಕೊಂತೀವಿ? CGST ಪೇಮೆಂಟ್ ಮಾಡ್ಬಿಟ್ಟು ನಾವು ಕ್ಲೈಮ್ ನ ತಗೊಂತೀವಿ. ಓಕೆ, ಪೇಮೆಂಟ್ ಮಾಡ್ಬೇಕಾದ್ರೆ CGST ಕ್ಲೈಮ್ ನ ತಗೊಂತೀವಿ. ನೆಕ್ಸ್ಟ್ IGST ಕ್ಲೈಮ್ ನ ನಾವು ತಗೊಂತೀವಿ. ಅರ್ಥ ಆಗ್ತದೆ? ಯಾವ್ಯಾವ್ದಕ್ಕೆ ಅಪ್ಲಿಕೇಬಲ್ ಆಗಲ್ಲ ನೋಡಿ, ಇಲ್ಲಿ CGST ಏನಿದೆ ಇದು ಯಾವ್ದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು, SGST ನಾವು ಕ್ಲೈಮ್ ತಗೊಳೋದಿಕ್ ಆಗೋದಿಲ್ಲ, ಅಂಡ್ UTGST ಗೆ ನಾವು ಕ್ಲೈಮ್ ತಗೊಳೋದಿಕ್ ಆಗೋದಿಲ್ಲ. ಅಂದ್ರೆ CGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆಯಲ್ಲ, ಅದು CGST ಅಂಡ್ IGST ಗೆ ಮಾತ್ರ ಅಪ್ಲಿಕೇಬಲ್ ಆಗತ್ತೆ. ಓಕೆ, ಸೊ ಇದೇ ರೀತಿ SGST ನಾವು ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿದಾಗ CGST ಪೇ ಮಾಡಿರ್ತೀವಿ, SGST ಪೇ ಮಾಡಿರ್ತೀವಿ. ಈಗ SGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆಯಲ್ಲ, ಇದನ್ನ ನಾವು ಯಾವ್ಯಾವ್ದಕ್ಕೆ ಕ್ಲೈಮ್ ನ ತಗೊಂಬೋದು ನೋಡಿ. ಫಸ್ಟ್ SGST ಪೇಮೆಂಟ್ ತಗೊಂತೀವಿ, ಆಮೇಲೆ IGST ಪೇಮೆಂಟ್ ಮಾಡ್ಬೇಕಾದ್ರೆ ನಾವಿಲ್ಲಿ IGST ಎಕ್ಸೆಸ್ ಏನಾದ್ರು, SGST ಎಕ್ಸೆಸ್ ಏನಾದ್ರು ಉಳಿತು ಅಂತಂದ್ರೆ ನಾವಿಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST ಗೆ ಕ್ಲೈಮ್ ಅನ್ನ ಮಾಡ್ಕೊಂತೀವಿ. ಇದೇ ಆರ್ಡರ್ ಅಲ್ಲಿ ನಾವು ಹೋಗ್ಬೇಕು. ಇಲ್ಲಿ ಒಂದು ಡಿಫರೆನ್ಸ್, ನಿಮಗೆ ಮೂರದು ಒಂದು ಡಿಫರೆನ್ಸ್ ಹೇಳ್ಬಿಡ್ತೀನಿ. ಓಕೆ, ರೆಕಾರ್ಡಿಂಗ್ ಸಿಗತ್ತೆ, ಮತ್ತೆ ನೀವು ಅದನ್ನ ಕೇಳ್ಕೊಳ್ಳಿ ಅಂತೆ. ಮೂರದು ಒಂದು ಡಿಫರೆನ್ಸ್ ಏನು ಅಂತಂದ್ರೆ, ಈ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆಯಲ್ಲ, ನಾವು ಯಾವ್ದಕ್ ಬೇಕಾದ್ರೂ ಕ್ಲೈಮ್ ಮಾಡ್ಕೊಬಹುದು. ಅಂದ್ರೆ IGST ಫಸ್ಟ್ ಮಾಡ್ಕೊಂತೀವಿ, ಎಕ್ಸೆಸ್ ಉಳಿದ್ರೆ CGST ಮಾಡ್ಕೊಂತೀವಿ, ಇನ್ನು ಎಕ್ಸೆಸ್ ಉಳಿತು ಅಂತ SGST ಮಾಡ್ಕೊಂತೀವಿ, ಇನ್ನು ಎಕ್ಸೆಸ್ ಉಳಿತು ಅಂತ UTGST. ಹೌದಾ? ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಓಕೆ, CGST ಬರೀ ಅಪ್ಲಿಕೇಬಲ್ ಆಗೋದು CGST ಅಂಡ್ IGST. SGST ಅಪ್ಲಿಕೇಬಲ್ ಆಗೋದು ಓನ್ಲಿ SGST ಅಂಡ್ IGST ಮಾತ್ರ. ಇಲ್ಲಿ ನೋಡಿ, ಇಲ್ಲಿ IGST ಕ್ಲೈಮ್ ಇದೆಯಲ್ಲ, ಎಲ್ಲಿ ಬೇಕಾದ್ರೂ ನಾವು ಮಾಡ್ಕೊಬಹುದು. CGST ಮಾಡ್ಕೊಬಹುದು ಅಂಡ್ SGST ಮಾಡ್ಕೊಬಹುದು. ಅಂಡ್ IGST ಕ್ರೆಡಿಟ್ ಇದೆಯಲ್ಲ, ಇದು CGST ಗೂ ಅಪ್ಲಿಕೇಬಲ್ ಆಗತ್ತೆ, SGST ಗೂ ಅಪ್ಲಿಕೇಬಲ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಮುಂದೆ ನಾವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿಗೆ ವಾಪಸ್ ಬರೋಣ ಅಂತೆ. ಓಕೆ, ಇಷ್ಟ ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಡನ್. ಓಕೆ, ನೋಡಿಲಿ, ಕಾಂಪಿಟೇಷನ್ ಆಫ್ ಅಡ್ಮಿಸಬಲ್ ITC. ಇಲ್ಲಿ ಪ್ರಾಬ್ಲಮ್ ಕಾಣ್ತಾ ಇದೆಯಲ್ಲ, ನೀವು ಪ್ರಾಬ್ಲಮ್ ಅನ್ನ ಮತ್ತೆ ನೀವು ಇದನ್ನ ಒಂದ್ ಕಡೆ ಬರ್ಕೊಳ್ಳಿ, ಬರ್ಕೊಂಡ್ಬಿಟ್ಟು ಮತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನೋಡಿ. ಓಕೆನಾ? ಈಗ ಜಸ್ಟ್ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಈಗ ನೋಡಿ, ಇಲ್ಲಿ ABC ಕಂಪನಿ ಇದೆ. ಇಲ್ಲಿ ಏನ್ ಕ್ಯಾಲ್ಕುಲೇಟ್, ಇಲ್ಲಿ ಅಡ್ಮಿಸಬಲ್ ITC. ಅಡ್ಮಿಸಬಲ್ ಅಂತಂದ್ರೆ ಅಲೋವೇಬಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು, ಆಸ್ ಪರ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಕ್ಟ್, ಯಾವ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಲ್ ಇದೆ ನಾವು ಡಿಡಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಓಕೆನಾ? ಈಗ ABC ಕಂಪನಿ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೆವಿ ಮಷಿನರಿ. ಅರ್ಥ ಆಗ್ತಾ ಇದೆಯಾ? ಹೆವಿ ಮಷಿನರಿ. ನಿಮಿಷ. ಹೆವಿ ಮಷಿನರಿ. It procured the following items during the month of July 2023.
ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಾ ಇದ್ರೆ, ಇಲ್ಲಿ ಜುಲೈ 2023 ಸ್ವಲ್ಪ ಐಟಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದು ABC ಕಂಪನಿ ಅದು ಹೆವಿ ಮಷಿನರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ, ವಾಯ್ಸ್ ಕೇಳಿಸ್ತಿದ್ದೀರಾ ಎಲ್ಲರಿಗೂ? ಒಂದ್ಸಲಿ ಕನ್ಫರ್ಮ್ ಮಾಡಿ. ಎಸ್ ಸರ್ ಕೇಳಿಸ್ತಿದೆ. ಓಕೆ, ಡನ್. ಎಸ್, ಹೆವಿ ಮಷಿನರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಅಂಡ್ ಜುಲೈ 2023 ಡೇಟಾನ ಕೊಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಈಗ ನಮಗೆ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಮುಂದೆ ನೋಡೋಣಂತೆ. ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಟು ಬಿ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತಾ ಇದ್ವಿ, 2,05,20,000. ಟ್ರಕ್ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ರಾ ಮಟೀರಿಯಲ್. ನಾವು ಟ್ರಕ್ ನ ಯೂಸ್ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ? ರಾ ಮಟೀರಿಯಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ. ಎಷ್ಟಿದೆ ಅದದ್ದು? GST ಪೇ ಮಾಡಿದ್ವಿ. ಅದಕ್ಕೆ ಎಷ್ಟು GST ಪೇ ಮಾಡಿದ್ವಿ? 1,00,000 rupees GST ಪೇ ಮಾಡಿದ್ವಿ. ಈಗ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತಾ ಇದ್ವಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ. ಅದಕ್ಕೆ GST ಎಷ್ಟು ಪೇ ಮಾಡಿದ್ವಿ? 5,20,000. ಅಂಡ್ ರಾ ಮಟೀರಿಯಲ್ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ GST ಎಷ್ಟು ಪೇ ಮಾಡಿದ್ವಿ? 2,00,000 rupees ಪೇ ಮಾಡಿದ್ವಿ. ಕಾನ್ಫೆಕ್ಷನರಿ ಐಟಮ್ಸ್ ಫಾರ್ ಕನ್ಸಂಪ್ಷನ್ ಆಫ್ ಎಂಪ್ಲಾಯೀಸ್. ಓಕೆ, ಕಾನ್ಫೆಕ್ಷನರಿ ಐಟಮ್ಸ್ ಪರ್ಚೇಸ್ ಮಾಡಿದ್ವಿ ಯಾರಿಗೋಸ್ಕರ? ಎಂಪ್ಲಾಯೀಸಿಗೋಸ್ಕರ. ಕಾನ್ಫೆಕ್ಷನರಿ ಐಟಮ್ಸ್ ಅಂತಂದ್ರೆ ಕೂಲ್ ಡ್ರಿಂಕ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಸಮಥಿಂಗ್ ಏನಾದ್ರು ರಿಫ್ರೆಶ್ಮೆಂಟ್ ಏನಾದ್ರು ಆಗಿರ್ಬೋದು. ವರ್ಕಿಂಗ್ ಇನ್ ದ ಫ್ಯಾಕ್ಟ್ರಿ ವರ್ಕ್ ಮಾಡ್ತಿರುವಂತಹ ಎಂಪ್ಲಾಯೀಸ್ ಕನ್ಸಂಪ್ಷನ್ಗೋಸ್ಕರ ಕಾನ್ಫೆಕ್ಷನರಿ ಐಟಮ್ಸ್ ನ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ 25,000 rupees GST ನ ಪೇಮೆಂಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಹೇಳ್ತಾ ಇದೆ ನೋಡಿ ಇಲ್ಲಿ, ಡಿಟರ್ಮೈನ್ ಅಂದ್ರೆ ಫೈಂಡ್ ಔಟ್ ದ ಅಮೌಂಟ್ ಆಫ್ ITC ಅವೈಲೇಬಲ್ ವಿತ್ ABC ಕಂಪನಿ ಲಿಮಿಟೆಡ್ ಫಾರ್ ದ ಮಂತ್ ಆಫ್ ಜುಲೈ 2023, ಗಿವಿಂಗ್ ನೆಸೆಸರಿ ಎಕ್ಸ್ಪ್ಲನೇಷನ್ ಫಾರ್ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಐಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನೆಸೆಸರಿ ಎಕ್ಸ್ಪ್ಲನೇಷನ್ ಕೊಡಿ, ಟ್ರೀಟ್ಮೆಂಟ್ ನೀವು ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ತಾರೆ. ಅಂಡ್ ಅದ್ರ ಜೊತೆಗೆ ಒಂದು ನೋಟ್ ಅನ್ನು ಕೊಟ್ಟಿದೆ ನೋಡಿ. ಆಲ್ ದ ಕಂಡೀಷನ್ಸ್ ನೆಸೆಸರಿ ಫಾರ್ ಅವೈಲಿಂಗ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಅವೈಲಿಂಗ್ ಅಂತಂದ್ರೆ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಓಕೆನಾ? ಆಲ್ ದ ಕಂಡೀಷನ್ಸ್ ನೆಸೆಸರಿ ಫಾರ್ ಅವೈಲಿಂಗ್ ITC ಹ್ಯಾವ್ ಬೀನ್ ಫುಲ್ಫಿಲ್ಡ್. ABC ಕಂಪನಿ ಇಸ್ ನಾಟ್ ಎಲಿಜಿಬಲ್ ಫಾರ್ ಎನಿ ಥ್ರೆಶೋಲ್ಡ್ ಎಕ್ಸಂಪ್ಷನ್. ಥ್ರೆಶೋಲ್ಡ್ ಎಕ್ಸಂಪ್ಷನ್ ಅಂತಂದ್ರೆ ಈಗ ಒಂದೊಂದು ಕಂಪನಿಗೆ ಏನ್ ಮಾಡಿರ್ತಾರೆ ಅಂತಂದ್ರೆ ಎಕ್ಸಂಪ್ಷನ್ ಕೊಟ್ಟಿರ್ತಾರೆ. ಯಾವ ಕಂಪನಿ ಜಾಸ್ತಿ ಟ್ರಾನ್ಸಾಕ್ಷನ್ ಅನ್ನು ಮಾಡೋದಿಲ್ವೋ ಅವರಿಗೆ ಕಂಪೋಸಿಟ್ ಡೀಲರ್ ಅಂತ ಕರೀತಾರೆ. ಗೊತ್ತಾಗ್ತದೆ? ಕಂಪೋಸಿಟ್ ಡೀಲರ್ ಅಂತ ಕರೀತಾರೆ. ಅವರು ಅವರ ಯಾರ ಟ್ರಾನ್ಸಾಕ್ಷನ್ 20 lakhs ಗಿಂತ ಬಿಲೋ ಇರುತ್ತೋ ಅವ್ರು ಏನ್ ಮಾಡ್ಬೋದು, GST 2 types ಆಫ್ ರಿಜಿಸ್ಟ್ರೇಷನ್ ಇರುತ್ತೆ. ಒಂದು ಕಾಂಪೋಸಿಟ್ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ, ಅಂಡ್ ಇನ್ನೊಂದು ರೆಗ್ಯುಲರ್ ನಾರ್ಮಲ್ ರಿಜಿಸ್ಟ್ರೇಷನ್. ರೆಗ್ಯುಲರ್ ನಾರ್ಮಲ್ ರಿಜಿಸ್ಟ್ರೇಷನ್ ಏನಿದೆ ಅಂತಂದ್ರೆ ಯಾರು ಮೋರ್ ದನ್ 20 lakhs ಗಿಂತ ಜಾಸ್ತಿ ಇರುತ್ತೆ ಅವರೆಲ್ಲರೂ ಕೂಡ ರೆಗ್ಯುಲರ್ ರಿಜಿಸ್ಟ್ರೇಷನ್ ತಗೋತಾರೆ. ಯಾರ ಆನ್ಯುವಲ್ ಟ್ರಾನ್ಸಾಕ್ಷನ್ 20 lakhs ಬಿಲೋ ಇರುತ್ತೋ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಕಂಪೋಸಿಟ್ ಅಂಡರ್ ಅಲ್ಲಿ ಅವ್ರು ರಿಜಿಸ್ಟ್ರೇಷನ್ ತಗೊಂತಾರೆ. ಅವರಿಗೆ ಸ್ವಲ್ಪ ಪ್ರೊಸೀಜರ್ ರೆಗ್ಯುಲೇಷನ್ಸ್ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಅಪ್ಲೈ ಆಗತ್ತೆ ಅವ್ರಿಗೆ. ಗೊತ್ತಾಗ್ತಾ ಇದೆ? ಜಸ್ಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ನಾವು ಪ್ರಾಬ್ಲಮ್ ಕಡೆ ಬಂದ್ಬಿಡ. ಓಕೆ, ಸೊ ಅದಕ್ಕೆ ಏನ್ ಹೇಳ್ತೀವಿ, ಥ್ರೆಶೋಲ್ಡ್ ಲಿಮಿಟ್ ಅಂತಂದ್ರೆ ಟ್ರಾನ್ಸಾಕ್ಷನ್ ಒಂದು ಯಾವ್ದೋ ಒಂದು ಲಿಮಿಟ್ ಇರುತ್ತೆ, 10 ಲಕ್ಷನ 20 ಲಕ್ಷನ 30 ಲಕ್ಷನ ಎಷ್ಟೋ ಒಂದು, ಅದನ್ನ ಥ್ರೆಶೋಲ್ಡ್ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆ? ಅದನ್ನ ಥ್ರೆಶೋಲ್ಡ್ ಲಿಮಿಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಎಸ್. ಈಗ ನೆಕ್ಸ್ಟ್ ನೋಡಿ, ಕಾಂಪಿಟೇಷನ್ ಆಫ್ ITC ಅವೈಲೇಬಲ್ ವಿತ್ ABC ಕಂಪನಿ ಲಿಮಿಟೆಡ್ ಫಾರ್ ದ ಮಂತ್ ಆಫ್ ಜುಲೈ 2023. ಜುಲೈ 2023ಗೆ ಈ ABC ಕಂಪನಿಗೆ ಎಷ್ಟು ಅಮೌಂಟ್ ನ ಅವ್ರು ITC ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಕ್ಲೈಮ್ ಮಾಡ್ಕೊಬಹುದು. ಅರ್ಥ ಆಗ್ತಾ ಇದೆಯಾ? ಇದನ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡಿ ಹೇಳೋಣ. ಫಸ್ಟ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಇದೆ, ಹೌದೇನಪ್ಪ? ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಗೆ ಅವ್ರು ಏನ್ ಮಾಡಿದ್ದಾರೆ? GST ಪೇ ಮಾಡಿದ್ದಾರೆ. ಈಗ ನೋಡಿ ಇಲ್ಲಿ ಏನ್ ಹೇಳ್ತಾ ಇದಕ್ಕೆ ಎಕ್ಸ್ಪ್ಲನೇಷನ್, ಬೀಯಿಂಗ್ ಗೂಡ್ಸ್ used in the course of or furtherance of business ITC thereon is available. ಈ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿರೋದು ಏನಕ್ಕೋಸ್ಕರ? ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರ. ಹೌದಾ? ಎಲ್ಲಿ ಯೂಸ್ ಆಗಿದೆ? ಬಿಸ್ನೆಸ್ ಯೂಸ್ ಆಗಿದೆ. ಸೊ ಅದ್ರ ಮೇಲೆ ಪೇ ಮಾಡ್ತಿರುವಂತಹ ITC ಏನಿದೆ ನಾವು ಅವೈಲೇಬಲ್, ಅದನ್ನ ನಾವು ಕ್ಲೈಮ್ ಮಾಡ್ಕೊಬಹುದು. ಟ್ರಕ್ ಯೂಸ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ರಾ ಮಟೀರಿಯಲ್. ಓಕೆ, ನಾವಿಲ್ಲಿ ಬರೀ ಟ್ರಕ್ ಅಂತಂದ್ರೆ ನಾವು ಕ್ಲೈಮ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಈ ಟ್ರಕ್ ನ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ? ಟ್ರಾನ್ಸ್ಪೋರ್ಟ್. ಏನಕ್ಕೋಸ್ಕರ? ರಾ ಮಟೀರಿಯಲ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಟ್ರಕ್ ತಗೊಂಡಿದೀವಿ. ಆ ಟ್ರಕ್ ತಗೊಬೇಕಾದ್ರೆ ನಾವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಿದೀವಿ. ಅರ್ಥ ಆಗ್ತಾ ಇದೆ? ದೋ ITC ಆನ್ ಮೋಟಾರ್ ವೆಹಿಕಲ್ ಹ್ಯಾಸ್ ಬೀನ್ ಸ್ಪೆಸಿಫಿಕಲಿ ಡಿಸ್ಅಲೌಡ್ ಎಟ್ ITC ಆನ್ ಮೋಟಾರ್ ವೆಹಿಕಲ್ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಈಸ್ ಅಲೌಡ್. ನೋಡಿಲಿ, ಜಸ್ಟ್ ನಾವು ಮೋಟಾರ್ ವೆಹಿಕಲ್ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಅದ್ರ ಮೇಲೆ ಅದಕ್ಕೆ ಪೇ ಮಾಡಿರುವಂತಹ ಟ್ಯಾಕ್ಸ್ ಅನ್ನು ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಟ್ರಕ್ ಪರ್ಚೇಸ್ ಮಾಡಿದೀವಿ ಏನಕ್ಕೋಸ್ಕರ? ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ. ಅದಕ್ಕೆ 1,00,000 ರೂಪಾಯಿ ನಾವೇನ್ ಮಾಡಿದ್ವಿ? ಟ್ಯಾಕ್ಸ್ ಅನ್ನ ಪೇ ಮಾಡಿದೀವಿ. ಏನು ಟ್ರಕ್ ನ ಪರ್ಚೇಸ್ ಮಾಡ್ಬೇಕಾದ್ರೆ 1,00,000 ರೂಪಾಯಿ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ವಿ, ಅದನ್ನ ನಾವು ಕ್ಲೈಮ್ ಮಾಡ್ಕೊಬಹುದು. ಓಕೆ, ರಾ ಮಟೀರಿಯಲ್ ಅಫ್ಕೋರ್ಸ್ ಎಲ್ಲಿಗೆ ಯೂಸ್ ಆಗುತ್ತಪ್ಪ? ಬಿಸ್ನೆಸ್ ಪ್ರೊಡಕ್ಷನ್ ಯೂಸ್ ಆಗುತ್ತೆ. ಹೌದಾ? ಅದಕ್ಕೆ 2,00,000 rupees ನಾವು ಪೇಮೆಂಟ್ ಮಾಡಿದೀವಿ, ಅದಕ್ಕೆ ನಾವು ಕ್ಲೈಮ್ ಮಾಡ್ಕೊಂತ ಇದೀವಿ.
ಡನ್. ಆ 2 ಲ್ಯಾಕ್ ರುಪೀಸ್ ಟ್ಯಾಕ್ಸ್ ಏನಿದೆ ನಾವು ಅದನ್ನ ನಾವು ಕ್ಲೈಮ್ ಮಾಡ್ಕೊಂತ ಇದ್ದೀವಿ. ಈಗ ಕಾನ್ಫೆಕ್ಷನರಿ ಐಟಮ್ಸ್ ಫಾರ್ ಕನ್ಸಂಪ್ಷನ್ ಆಫ್ ಎಂಪ್ಲಾಯ್ಸ್ ನಾನು ಹೇಳಿದೆ ಹೌದಾ, ITC ಆನ್ ಫುಡ್ ಅಂಡ್ ಬೆವರೇಜಸ್ ಇಸ್ ಎಸ್ಪೆಷಲಿ ಡಿಸ್ಅಲೌಡ್ unless the same is used for ಒಂದೇ ನಿಮಿಷ. ಸಾರಿ. ಓಕೆ. Confection items for consumption of employees working in the factory. Okay, na ITC on food and beverages is especially disallowed unless the same is used for making outward taxable supply of the same category nodili, or as an element of taxable composite or mixed supply. ಇಲ್ಲಿ ಏನ್ ಹೇಳ್ತಾ ಇದಾರೆ, ನೀವು ಏನೇ ಫುಡ್ ಅಂಡ್ ಬೆವರೇಜಸ್ ನ ತಗೊಳ್ಳಿ, ನೀವು ಅದನ್ನ ಅಕಸ್ಮಾತ್ ಏನಾದ್ರು ಫರ್ದರ್ ಸೇಲ್ ಮಾಡ್ತೀರಾ ಅಂತಂದ್ರೆ ಮಾತ್ರ ಅದ್ರ ಮೇಲೆ ನಾವೇನ್ ಮಾಡ್ಬೋದು, ITC ನ ಕ್ಲೈಮ್ ಮಾಡ್ಕೊಬಹುದು. ಗೊತ್ತಾಗ್ತಾ ಇದೆಯಾ? ಇಲ್ಲ ಅಂತಂದ್ರೆ ನೀವು ಕನ್ಸಂಪ್ಷನ್ ತಗೊಂತೀರಾ ಅಂತ ಕೇಸಲ್ಲಿ ನೀವು ITC ನ ಕ್ಲೈಮ್ ಮಾಡ್ಕೊಳ್ಳೋದಿಕ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲೇನಿದೆ, ಅಂದ್ರೆ NI ಎಲ್ಲಿದೆ ಇಲ್ಲಿ, NI ಎಲ್ಲಿದೆ ಇಲ್ಲಿ, ಸೊ ನಿಲ್ಲನ್ನ ನಾವು ತೋರಿಸ್ಬೇಕಾಗತ್ತೆ. ಗೊತ್ತಾಗ್ತದೆ, ಅದನ್ನ ನಾವು ಕ್ಲೈಮ್ ಮಾಡ್ಕೊಳ್ಳೋದಿಕ್ ಬರಲ್ಲ. ನೀವು ಚಿಪ್ಸ್, ಫುಡ್, ಬೆವರೇಜಸ್ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ನಾವು ರಿಫ್ರೆಶ್ಮೆಂಟ್ ಗೆ ತರಿಸ್ಬಿಟ್ಟು ಆ ತರಿಸ್ಬೇಕಾದ್ರೆ ಪೇ ಮಾಡಿರುವಂತಹ ಟ್ಯಾಕ್ಸಿಗೆ ನಾವು ಕ್ಲೈಮ್ಸ್ ತಗೊಳೋದಿಕ್ ಆಗೋದಿಲ್ಲ. ಅರ್ಥ ಆಯ್ತಾ? ನಾವೇನೇ ಇತ್ತು ಅಂತಂದ್ರು ನಾವು ಬಿಸ್ನೆಸ್ ಪರ್ಪಸ್ ಗೆ ಗೂಡ್ಸ್ ಅಥವಾ ಸರ್ವಿಸಸ್ ನ ತಗೊಂಡು ಆ ಟೈಮಲ್ಲಿ ಪೇ ಮಾಡಿರುವಂತಹ ಟ್ಯಾಕ್ಸಿಗೆ ಮಾತ್ರ ನಾವು ಕ್ಲೈಮ್ ಅಂದ್ರೆ ಎಕ್ಸೆಂಪ್ಷನ್ ತಗೊಳಕ್ ಆಗೋದು. ಗೊತ್ತಾಗ್ತಾ ಇಲ್ಲ, ಅದನ್ನ ಹೇಳ್ತಾ ಇದಾರೆ. ಅಕಸ್ಮಾತ್ ನೀವು ಸೇಮ್ ಫುಡ್ ಅಂಡ್ ಬೆವರೇಜಸ್ ನ ಮುಂದೆ ಸೇಲ್ ಮಾಡ್ತೀನಿ, ನಾನು ಬೇರೆ ಕಸ್ಟಮರ್ಸ್ ಸೇಲ್ ಮಾಡ್ತೀನಿ ಅಂತ ತಗೊಂಡಿದ್ರೆ ಅವಾಗ ನೀವು ಕ್ಲೈಮ್ ಮಾಡ್ಕೊಬೋದಾಗಿತ್ತು. ಬಟ್ ನೀವು ಇಲ್ಲಿ ಎಂಪ್ಲಾಯೀಸ್ ತರಿಸ್ಕೊಂಡಿದ್ರೆ ಅದಕ್ಕೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಟೋಟಲ್ ಏನಾಗುತ್ತೆ ಇಲ್ಲಿ 5,20,000, 5,20,000, 1 lakh and 2 lakh, ಟೋಟಲ್ 8,20,000 rupees ನೀವು ಕ್ಲೈಮ್ ಮಾಡ್ಕೊಬಹುದು. ಗೊತ್ತಾಗ್ತಾ ಇದೆ ಈಗ? ಅರ್ಥ ಆಯ್ತಾ? ಬೇಗ ಹೇಳ್ಬೇಕು. ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಸರ್. ಓಕೆ, ಎಸ್ ಸರ್. ಓಕೆ, ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಎಸ್ ಸರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ XYZ Limited is engaged in the manufacturing of taxable goods. Calculate input tax credit available with XYZ Limited for the month of October 2023 from the following particulars. Okay, ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕಂತ ಇಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಂತ. ಓಕೆ, ಈಗ ನೋಡಿ ಏನೇನು ಇನ್ವರ್ಡ್ ಸಪ್ಲೈ ನಾನು ಹೇಳಿದ್ದೆ ಹೌದಾ? ಇನ್ವರ್ಡ್ ಸಪ್ಲೈ ಅಂತಂದ್ರೆ ಎಲ್ಲದು ಪರ್ಚೇಸಸ್. ಇನ್ಪುಟ್, ಇನ್ವರ್ಡ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಇನ್ಪುಟ್ ಅಂತಂದ್ರೆ ಎಲ್ಲ ಪರ್ಚೇಸಸ್, ಇನ್ವರ್ಡ್ ಸಪ್ಲೈ ಅಂತಂದ್ರೆ ಎಲ್ಲ ಪರ್ಚೇಸಸ್, ಔಟ್ವರ್ಡ್ ಸಪ್ಲೈ ಅಂತಂದ್ರೆ ಎಲ್ಲ ಸೇಲ್ಸ್. ಓಕೆ, ಇನ್ವರ್ಡ್ ಸಪ್ಲೈ ಅಂದ್ರೆ ಇನ್ಪುಟ್ಸ್,
ಸೊ ಈಗ ಈ ಪರ್ಚೇಸಸ್ ಮೇಲೆ ನಾವು ಏನೇನಕ್ಕೆ ಟ್ಯಾಕ್ಸ್ ಪೇ ಮಾಡಿದ್ವಿ ನೋಡಿ. ಇನ್ಪುಟ್ ಎ ಯಾವ್ದೋ ಇನ್ಪುಟ್ಸ್ ಇದೆ, GST 1,00,000 ಪೇ ಮಾಡಿದೀವಿ. ಒನ್ ಇನ್ವಾಯ್ಸ್ ಆನ್ ವಿಚ್ GST ಪೇಬಲ್ ವಾಸ್ ₹10,000 ಈಸ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆ ನೋಡಿ. ಇಲ್ಲಿ ₹1,00,000 ನಾವು ಇನ್ಪುಟ್ ಏನ ಪರ್ಚೇಸ್ ಮಾಡಿದೀವಿ, ₹1,00,000 ಪರ್ ಟ್ಯಾಕ್ಸ್ ನ ಪೇ ಮಾಡಿದೀವಿ. ಬಟ್ ಇಲ್ಲಿ ಏನಾಗಿದೆ, ಯಾವ್ದೋ ಒಂದು ಇನ್ವಾಯ್ಸ್ ಏನಾಗಿದೆ ಮಿಸ್ ಆಗಿದೆ. ಎಷ್ಟು ರೂಪಾಯಿಸಿಂದು? ₹10,000 ಇನ್ವಾಯ್ಸ್ ಯಾವ್ದಾಗಿದೆ ಮಿಸ್ ಆಗಿದೆ ಅಂತೆ. ಟೋಟಲ್ ₹1,00,000 ಪೇ ಮಾಡಿದ್ವಿ. ₹90,000 ಇನ್ವಾಯ್ಸ್ ನಮ್ಮ ಹತ್ರ ಇದೆ, ₹10,000 ಇನ್ವಾಯ್ಸ್ ನಮ್ಮ ಹತ್ರ ಇಲ್ಲ. ನೋಡೋಣ. ಇನ್ಪುಟ್ಸ್ ಬಿ ₹50,000 ನಾವು ಪೇ ಮಾಡಿದೀವಿ. ಇನ್ಪುಟ್ಸ್ ಆರ್ ಟು ಬಿ ಯೂಸ್ ಇನ್ಪುಟ್ಸ್ are to be received in 2 installment. First installment has been received in October 2023. ನಾವು ಈ ಇನ್ಪುಟ್ಸ್ ಬಿ ನ ಪರ್ಚೇಸ್ ಮಾಡ್ತಿದೀವಲ್ಲ, ಇದನ್ನ ನಾವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮೇ ಬಿ 50% ಗೂಡ್ಸ್ ಬರ್ಬೋದು, ಗೊತ್ತಾಗ್ತಾ ಇದೆಯಾ? ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮೇ ಬಿ 50% ಗೂಡ್ಸ್ ಬರ್ಬೋದು, ಗೊತ್ತಾಗ್ತಿದ್ಯಾ? ಸೊ ಫಾರ್ ನಾವೇನ್ ಮಾಡಿದೀವಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾತ್ರ ನಾವ್ ಇಲ್ಲಿ ಏನ್ ಮಾಡಿದೀವಿ, ರಿಸೀವ್ ಮಾಡ್ಕೊಂಡು, ಇನ್ನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ಕೊಂಡಿಲ್ಲ. ಓಕೆ, ಸೊ ನಾವು ಇಲ್ಲಿ ಫೈಲ್ ಮಾಡ್ತಿರೋದು ಯಾವಾಗ? ಇಲ್ಲಿ ನಾವು ಫೈಲ್ ಮಾಡ್ತಿರೋದು October 2023. ಸೊ ಆಸ್ ಇಫ್ ನಾವು 2023 ವರೆಗೆ ಜಸ್ಟ್ ನಾವು ಒಂದು ಇನ್ಸ್ಟಾಲ್ಮೆಂಟ್ ಮಾತ್ರ ರಿಸೀವ್ ಮಾಡ್ಕೊಂಡಿದ್ದೀವಿ. ಈಗ ನಾವೇನ್ ಮಾಡಕ್ಕಾಗತ್ತೆ ನೋಡಿ. ಕ್ಯಾಪಿಟಲ್ ಗೂಡ್ಸ್ ನೋಡಿ, ಕ್ಯಾಪಿಟಲ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದೀವಿ. ಕ್ಯಾಪಿಟಲ್ ಗೂಡ್ಸ್ ಅಂತ ₹1,20,000 ಪೇ ಮಾಡಿದ್ವಿ. XYZ ಲಿಮಿಟೆಡ್ ಹ್ಯಾಸ್ ಕ್ಯಾಪಿಟಲೈಸ್ ದ ಕ್ಯಾಪಿಟಲ್ ಗೂಡ್ಸ್ ಎಟ್ ಫುಲ್ ಇನ್ವಾಯ್ಸ್ ವ್ಯಾಲ್ಯೂ ಇನ್ಕ್ಲೂಸಿವ್ ಆಫ್ GST ಆಸ್ ಇಟ್ ವಿಲ್ ಅವೈಲ್ ಡಿಪ್ರಿಸಿಯೇಷನ್ ಆನ್ ದ ಫುಲ್ ಇನ್ವಾಯ್ಸ್ ವ್ಯಾಲ್ಯೂ. ಏನ್ ಹೇಳ್ತಾ ಇದ್ರಲ್ಲಿ, ₹1,20,000 GST ಪೇ ಮಾಡಿದ್ವಿ. ಯಾವ್ದಕ್ಕೆ? ಯಾವ್ದೊಂದು ಕ್ಯಾಪಿಟಲ್ ಗೂಡ್ಸ್ ನ ಪರ್ಚೇಸ್ ಮಾಡಿದೀವಿ. ಅಂಡ್ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇನ್ವಾಯ್ಸ್ ಅಲ್ಲಿ ಏನ್ ಮೆನ್ಷನ್ ಮಾಡಿದಾರಂತೆ ಅವರು, ಇನ್ವಾಯ್ಸ್ ಅಲ್ಲಿ ಫುಲ್ ಇನ್ಕ್ಲೂಸಿವ್ ಆಫ್ GST, ಅರ್ಥ ಆಗ್ತಾ ಇದೆಯಾ? ಇನ್ಕ್ಲೂಡಿಂಗ್ GST ವ್ಯಾಲ್ಯೂನ ಅವ್ರು ಏನ್ ಮಾಡಿದಾರೆ, ರೆಕಾರ್ಡ್ ಮಾಡಿದಾರಂತೆ. ಅಂಡ್ ಅದ್ರ ಮೇಲೆ ಅವ್ರು ಏನ್ ಮಾಡ್ತಾ ಇದಾರೆ, ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, GST as it will avail depreciation on the full invoice value. ಈಗ ₹1,20,000 ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಟೋಟಲ್ ಕ್ಯಾಪಿಟಲ್ ಅಸೆಟ್ ಇನ್ ವ್ಯಾಲ್ಯೂ ₹10,00,000 ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ₹10,00,000 ವ್ಯಾಲ್ಯೂ ಇದೆ, ಅದರೊಳಗಡೆ ₹1,20,000 GST. ಓಕೆ, ಸೊ ಹಂಗಂತಂದ್ರೆ ಅಸೆಟ್ ವ್ಯಾಲ್ಯೂ ಎಷ್ಟಾಗಿತ್ತು? ಈಗ ₹8,50,000 ಆಯ್ತು, ಹೌದಾ? ಸೊ ಈಗ ನಾವು ₹10,00,000 ನಾವೇನ್ ಮಾಡಿದೀವಿ, ಕಂಪ್ಲೀಟ್ ಎಂಟ್ರಿ ಮಾಡಿದೀವಿ, ಇನ್ಕ್ಲೂಡಿಂಗ್ GST ₹1,20,000, ₹8,50,000 ಅಸೆಟ್ ವ್ಯಾಲ್ಯೂ. ಟೋಟಲ್ ₹10,00,000 ನಾವು ಎಂಟ್ರಿ ಮಾಡಿದೀವಿ. ಅಂಡ್ ಈಗ ಡಿಪ್ರಿಸಿಯೇಷನ್ ನಾವೇನ್ ಮಾಡ್ತಿದ್ವಿ, ಟೋಟಲ್ ₹10,00,000 ಮೇಲೆ ನಾವು ಡಿಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತಾ ಇದೀವಿ ಅಂತ ಇಲ್ಲೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂಡ್ GST ಆಸ್ ಇಟ್ ವಿಲ್ ಅವೈಲ್ ಡಿಪ್ರಿಸಿಯೇಷನ್ ಆನ್ ದ ಫುಲ್ ಇನ್ವಾಯ್ಸ್ ವ್ಯಾಲ್ಯೂ. ಫುಲ್ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟು? ಫಾರ್ ಎಕ್ಸಾಂಪಲ್ 10 lakh, ಅರ್ಥ ಆಗ್ತಾ ಇದೆ? ಜಸ್ಟ್ ಎಕ್ಸಾಂಪಲ್ ₹10,00,000. ಇನ್ಪುಟ್ ಸರ್ವಿಸಸ್ ₹2,25,000 ಇದೆ. ಓಕೆ, ಇನ್ಪುಟ್ ಬೇರೆ ಸರ್ವಿಸಸ್ ಗಳನ್ನ ತಗೊಂಡಿದ್ರೆ ಅದು ₹2,25,000 GST ಪೇ ಮಾಡ್ತೀವಿ. ಒನ್ ಇನ್ವಾಯ್ಸ್ ಡೇಟೆಡ್ 21/2023 ಆನ್ ವಿಚ್ GST ಪೇಬಲ್ was ₹50,000 has been received in October 2023. Yes, one invoice dated 21/2023 on which GST payable was 50,000. So ಇಲ್ಲಿ ಏನಿದೆ, ಒಂದು ಇನ್ವಾಯ್ಸ್ ಇದೆ, ಹೌದಾ? ಒನ್ ಇನ್ವಾಯ್ಸ್ ಯಾವ ಡೇಟಿಗೆ? 21/1/2023 ಆನ್ ವಿಚ್ GST ಪೇಬಲ್ ವಾಸ್ ₹50,000 ಹ್ಯಾಸ್ ಬಿನ್ ರಿಸೀವ್ಡ್ ಇನ್ October 2023. ನೋಡಿ, ಇಲ್ಲಿ ಜನವರಿಯಲ್ಲಿ ಯಾವ್ದೋ ಒಂದು ಇನ್ವಾಯ್ಸ್ ಮಿಸ್ ಆಗಿರುವಂತದ್ದು ನಾವೇನ್ ಮಾಡಿದೀವಿ, ಇಲ್ಲಿ ಅಕ್ಟೋಬರ್ ಅಲ್ಲಿ ಅದು ಇನ್ವಾಯ್ಸ್ ನ ರಿಸೀವ್ ಮಾಡ್ಕೊಂತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟು ಕೇಸಸ್ ಇದೆ, ಅರ್ಥ ಆಗ್ತಾ ಇದೆ? ಈಗ ನಾವಿಲ್ಲಿ ಏನ್ ಮಾಡ್ಬೇಕು ನೋಡಿ, ಆಲ್ ಕಂಡೀಷನ್ಸ್ ಓಕೆ ನೆಸೆಸರಿ ಇಫ್ ಆನ್ಯುವಲ್ ರಿಟರ್ನ್. ಓಕೆ, ಬೇಗ ಮುಗಿಸ್ಬಿಡೋಣ, 10 ನಿಮಿಷ ಇದೆ ಅಷ್ಟೇ ಟೈಮು, ಮೀಟಿಂಗ್ ಕ್ಲೋಸ್ ಆಗ್ಬಿಡತ್ತೆ. ಓಕೆ, ನಾವು ಸೊಲ್ಯೂಷನ್ ಕಡೆ ಬಂದ್ಬಿಡೋಣ ಇಮಿಡಿಯೇಟ್ ಆಗಿ. ನಿಮಿಷ. ಓಕೆ, ಡನ್. ಈಗ ಎಲ್ಲ ಕಂಡೀಷನ್ಸ್ ಮ್ಯಾಂಡೇಟರಿ ಅಂತೆ, ಅರ್ಥ ಆಗ್ತಾ ಇದೆ? ಈಗ ನಾವು ಪ್ರಾಬ್ಲಮ್ ಅನ್ನು ನೋಡೋಣ, ಸೊಲ್ಯೂಷನ್ ನೋಡೋಣ ಹೇಗಿದೆ ಅಂತ ಬಿಟ್ಟು. ಸೊ ಫಸ್ಟ್ ಏನಿದೆಪ್ಪ, ಇಲ್ಲಿ ಇನ್ಪುಟ್ ಏನ ಪರ್ಚೇಸ್ ಮಾಡಿದೀವಿ ನಾವು, ಹೌದಾ? ಸೊ ಇಲ್ಲಿ ನಾವೇನ್ ಹೇಳಿದ್ವಿ, ಇಲ್ಲಿ ಒಂದು ನಮಗೆ ಇನ್ವಾಯ್ಸ್ ಮಿಸ್ ಆಗಿತ್ತು, ಹೌದಾ? ಒನ್ ಇನ್ವಾಯ್ಸ್ ಮಿಸ್ ಆಗಿತ್ತು. ಎಷ್ಟು ರೂಪಾಯಿಸಿಂದ? ₹10,000 ಇನ್ವಾಯ್ಸ್ ಮಿಸ್ ಆಗಿತ್ತು, ಹೌದಾ? ಸೊ ಮಿಸ್ ಆಗಿರೋ ಇನ್ವಾಯ್ಸ್ ನ ನಾವು ಲೆಕ್ಕಕ್ಕೆ ತಗೊಳ್ಳೋದೋ ನಾವು ಕಂಡೀಷನ್ಸ್ ಅವಾಗಲೇ ಹೇಳ್ಬಿಟ್ಟಿದ್ದೇನೆ, ನಮಗೆ ಮ್ಯಾಂಡೇಟರಿ ಆಗಿ ರಿಸಿಪ್ಟ್ಸ್ ಗಳು ಬೇಕೇ ಬೇಕು, ಅರ್ಥ ಆಗ್ತಾ ಇದೆ? ₹1,00,000 ನಾವು 10 ಟ್ಯಾಕ್ಸ್ ಪೇ ಮಾಡಿದೀವಿ, ಬಟ್ ನಮ್ಮ ಹತ್ರ ₹90,000 ಟ್ಯಾಕ್ಸ್ ಪೇ ಮಾಡಿರೋದಕ್ಕೆ ಮಾತ್ರ ಪ್ರೂಫ್ ಇದೆ. ₹10,000 ಇನ್ವಾಯ್ಸ್ ಮಿಸ್ ಆಗಿದೆ, ಅದಕ್ಕೆ ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಏನ್ ಮಾಡಿದೀವಿ, ₹90,000 ನಾವು ತೋರಿಸಿದೀವಿ. ಓಕೆ, ಇನ್ಪುಟ್ ಬಿ ಪರ್ಚೇಸ್ ಮಾಡಿದ್ವಿ. ವೆನ್ ಇನ್ಪುಟ್ಸ್ ಆರ್ ರಿಸೀವ್ಡ್ ಇನ್ ಇನ್ಸ್ಟಾಲ್ಮೆಂಟ್, ITC ಕ್ಯಾನ್ ಬಿ ಅವೈಲ್ಡ್ ಓನ್ಲಿ ರಿಸಿಪ್ಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ನೋಡಿ, ನೀವು ಇನ್ಪುಟ್ಸ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ರಾ ಮೆಟೀರಿಯಲ್ ಆದ್ರೂ ಪರ್ಚೇಸ್ ಮಾಡಿ, ಬೇರೆ ಏನೇ ಪರ್ಚೇಸ್ ಮಾಡಿ, ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ದುಡ್ಡಲ್ಲ. ಓಕೆ, ಒಂದು ಸಲಿಗೆ ಕಂಪ್ಲೀಟ್ ಲಾಟ್ ರಿಸೀವ್ ಮಾಡ್ಕೊಂತ ಇಲ್ಲ. ಒಂದು 10,000 ಯೂನಿಟ್ಸ್ ಗಳನ್ನ ನೀವು ರಾ
ಯೂನಿಟ್ಸ್ ಆಫ್ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತಾ ಇದೀರಾ ಅಂತಂದ್ರೆ 5,000 ರಾ ಮಟೀರಿಯಲ್ ಯೂನಿಟ್ಸ್ ಆಫ್ ರಾ ಮಟೀರಿಯಲ್ ಒಂದ್ಸಲಿ ರಿಸೀವ್ ಮಾಡ್ಕೊಂತೀರಾ. ಇನ್ನೊಂದು 5,000 ರಾ ಮಟೀರಿಯಲ್ ಯೂನಿಟ್ಸ್ ಏನಿದೆ ನೀವು ನೆಕ್ಸ್ಟ್ ಮಂತ್ ರಿಸೀವ್ ಮಾಡ್ಕೊಂತೀರಾ ಅಂತಂದ್ರೆ ನೀವು ಟೋಟಲ್ 10,000 rupees ಟೋಟಲ್ 10,000 ಯೂನಿಟ್ಸ್ ಆಫ್ ರಾ ಮಟೀರಿಯಲ್ಗೆ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ ನೀವು ಯಾವಾಗ ಕಂಪ್ಲೀಟ್ 10,000 ಯೂನಿಟ್ಸ್ ಆಫ್ ರಾ ಮಟೀರಿಯಲ್ ರಿಸೀವ್ ಮಾಡ್ಕೊಂತಿರಲ್ಲ ಅವಾಗ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೊಬಹುದು. ಬಟ್ ಈಗ ಸದ್ಯಕ್ಕೆ ನಾವು ಮಾಡ್ಕೊಳ್ಳೋದು ಬರೋದಿಲ್ಲ, ಯಾಕಂತಂದ್ರೆ ನಾವು ರಿಸೀವ್ ಮಾಡ್ಕೊಂಡಿರೋದು ಇನ್ನೂ ಒಂದೇ ಇನ್ಸ್ಟಾಲ್ಮೆಂಟ್, ಇನ್ನೊಂದು ಲಾಟ್ ನಮಗೆ ಏನಾಗಿದೆ ಬರ್ಬೇಕಾಗಿದೆ. ಅದ್ ಬಂದಾದ್ಮೇಲೆ ನಾವು ಕ್ಲೈಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ಯಾಪಿಟಲ್ ಗೂಡ್ಸ್ ನೋಡಿ, ಕ್ಯಾಪಿಟಲ್ ಟ್ಯಾಕ್ಸ್. Input tax paid on capital goods cannot be availed as ITC if depreciation has been claimed on such a tax component. ಈಗ ಇಲ್ಲಿ ಏನ್ ಹೇಳ್ತಾ ಗೊತ್ತಾ, ITC ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಯಾವಾಗ ಕ್ಯಾಪಿಟಲ್ ಅಸೆಟ್ ಮೇಲೆ ನೀವು ಅಕಸ್ಮಾತ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಅಂತ ಅಸೆಟ್ ಮೇಲೆ ನೀವು ITC ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಕೇಳಿ, ಈಗ ನೀವು ಕ್ಯಾಪಿಟಲ್ ಗೂಡ್ಸ್ ಮೇಲೆ ನಾವೇನ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ಹೌದಾ? ನಾವು ಅದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಅಂಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ ಅಂಡ್ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಕ್ಲೈಮ್ ಮಾಡ್ಕೊಂತೀವಿ, ಹೌದಾ? ಈಗ ನೆಕ್ಸ್ಟ್ ITC ಇದೆಯಲ್ಲ, ITC ಕೂಡ ನಾವೇನ್ ಮಾಡ್ಬೋದು, ಕ್ಲೈಮ್ ಮಾಡ್ಕೊಬಹುದು, ಗೊತ್ತಾಗ್ತದೆ. ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ಎರಡೂ ಕೂಡ ಟ್ಯಾಕ್ಸ್ ಏನ್ ಹೇಳುತ್ತೆ ಅಂದ್ರೆ ನೀವು ಎರಡು ಬೆನಿಫಿಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೋಡಿ ಇಲ್ಲಿ ನೀವು ಡಿಪ್ರಿಸಿಯೇಷನ್ ಬೆನಿಫಿಟ್ ತಗೊಳ್ಳೋದಕ್ಕೆ ಆಗೋದು, ಡಿಪ್ರಿಸಿಯೇಷನ್ ಬೆನಿಫಿಟ್ ಪ್ಲಸ್ ನೀವು ITC ಬೆನಿಫಿಟ್ ಇವೆರಡೂ ಕೂಡ ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಏನ್ ಮಾಡ್ಬೋದು, ಕ್ಲೈಮ್ ಮಾಡ್ಕೊಬಹುದು. ನೀವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅದ್ರ ಬೆನಿಫಿಟ್ ತಗೊಂತಿದ್ದೀರಾ ಅಂತಂದ್ರೆ ITC ಬೆನಿಫಿಟ್ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಹೇಳುತ್ತೆ, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಏನ್ ಹೇಳಿದಾರೆ ಪ್ರಾಬ್ಲಮ್ ಅಲ್ಲಿ, ಫುಲ್ ಅಮೌಂಟ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ. ಸೊ ಅದಕ್ಕೆ ಇದ್ರ ಮೇಲೆ ನಾವು ಟ್ಯಾಕ್ಸ್ ಅನ್ನ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ಪುಟ್ ಸರ್ವಿಸಸ್. ITC on an invoice cannot be availed after the due date of furnishing of the return for the month of September following the end of financial year in which partial. ನೋಡಿ ಇಲ್ಲಿ ಟೈಮ್ ಲಿಮಿಟ್ ಇದೆ ಇಲ್ಲಿ, ಹೌದಾ? ನಾವು ಟೈಮ್ ಲಿಮಿಟ್ ಒಳಗಡೆ ಮಾತ್ರ ನಾವು ಅದನ್ನ ಕ್ಲೈಮ್ ಮಾಡ್ತೀವಿ. ಜನವರಿ ಮಂತ್ ಇಂದ ಯಾವಾಗ ರಿಸೀವ್ ಮಾಡ್ಕೊಂತೀವಿ, ಅಕ್ಟೋಬರ್ ರಿಸೀವ್ ಮಾಡ್ಕೊಂತಾ ಇದೀವಿ. ಸಿನ್ಸ್ ದ ಆನ್ಯುವಲ್ ರಿಟರ್ನ್ ಆಫ್ ಫೈನಾನ್ಷಿಯಲ್ ಇಯರ್ 22-23 has been filed on 15th September 2023. ನೋಡಿ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಸೆಪ್ಟೆಂಬರ್ ಮಂತ್ ಅಲ್ಲಿ 15th ಸೆಪ್ಟೆಂಬರ್ಗೆ ನಾವು ಆನ್ಯುವಲ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಜನವರಿ ಪರ್ಚೇಸಸ್ ಜನವರಿ ಮಂತ್ ಯಾವ್ದಕ್ಕೆ ಬರುತ್ತೆ, ಜನವರಿ 2023 ಯಾವ ಫೈನಾನ್ಷಿಯಲ್ ಇಯರ್ ಬರುತ್ತೆ, ಅದು 2022-23 ಫೈನಾನ್ಷಿಯಲ್ ಇಯರ್ ಬರುತ್ತೆ. ಈ 2022-23 ಫೈನಾನ್ಷಿಯಲ್ ಇಯರ್ ಫೈನಲ್ ಡಾಟಾ, ಫೈನಲ್ ರಿಟರ್ನ್ಸ್ ಅವ್ರು ಯಾವಾಗ ಮಾಡ್ತಾ ಇದಾರೆ, 15 ಸೆಪ್ಟೆಂಬರ್ 2023 ಒಳಗಡೆ ಅವ್ರು ಏನ್ ಮಾಡ್ತಾರೆ, ರಿಟರ್ನ್ಸ್ ಆನ್ಯುವಲ್ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ. ಈಗ ಏನೇ 22-23 ಏನೇ ಮಿಸ್ ಆಗಿತ್ತು ಅಂತಂದ್ರು ಈ ಡೇಟ್ ಒಳಗಡೆ ಅವ್ರು ಏನ್ ಮಾಡ್ಕೊಬೇಕು, ಅದನ್ನ ಕ್ಲೈಮ್ ಅನ್ನ ತಗೊಬೇಕಾಗಿತ್ತು, ಗೊತ್ತಾಗ್ತಿದೆ? ಆ ಡೇಟ್ ರಿಟರ್ನ್ ಫೈಲ್ ಮಾಡ್ತಾ ಇದ್ರಲ್ಲ ಅದ್ರೊಳಗಡೆ ಅವ್ರು ಕ್ಲೈಮ್ ಅದಾದ್ಮೇಲೆ ಬರೋದಿಲ್ಲ. ಪ್ರಿಯರ್ ಟು ಡ್ಯೂ ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ ಫಾರ್ ಸೆಪ್ಟೆಂಬರ್ 2023 20th October. ಸೊ 20th October ಒಳಗಡೆ ಡ್ಯೂ ಡೇಟ್. ಆಕ್ಚುಲಿ ITC ಆನ್ ಇನ್ವಾಯ್ಸ್ ಪರ್ಟೈನಿಂಗ್ ಫೈನಾನ್ಷಿಯಲ್ 22-23 cannot be availed after 15th September 2023. ಸೊ ಇಲ್ಲಿ ಏನ್ ಹೇಳ್ತಿದ್ರೆ, 22-23 ಆನ್ಯುವಲ್ ರಿಟರ್ನ್ಸ್ ಅವ್ರು ಯಾವಾಗ ಫೈಲ್ ಮಾಡಿದಾರಂತೆ, ಸೆಪ್ಟೆಂಬರ್ 2023 ಅವ್ರು ಫೈಲ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾವ ಮಂತ್ ಇಂದು ನಮಗೆ ಬಿಲ್ ಅಕ್ಟೋಬರ್ ಅಲ್ಲಿ ಸಿಕ್ಕಿರೋದು, ಅದು ಜಾನ್ 2023. ಈ ಜಾನ್ 2023 ಬಿಲ್ಲಿಂಗ್ ಏನಿದೆ ಅದು ಈ ಡೇಟ್ ಒಳಗಡೆ ಸಿಗ್ಬೇಕಿತ್ತು, ಬಟ್ ಅದ್ರ ಒಳಗಡೆ ನಮಗೆ ಸಿಗ್ಲಿಲ್ಲ. ನಮಗೆ ಸಿಕ್ಕಿರೋದು ಅಕ್ಟೋಬರ್ ಮಂತ್ ಅಲ್ಲಿ. ಸೊ ಅದಕ್ಕೆ ಆ ಅಮೌಂಟ್ ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಇನ್ಪುಟ್ ಸರ್ವಿಸಸ್ ಮೇಲೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿದೀವಿ, 1,75,000 rupees. ಅಷ್ಟನ್ನ ಮಾತ್ರ ನಾವೇನ್ ಮಾಡ್ಬೋದು, ಕ್ಲೈಮ್ ಅನ್ನ ಮಾಡ್ಕೊಬಹುದು, ಗೊತ್ತಾಗ್ತಾ ಇದೆಯಾ? ಎಸ್, ಈಗ ಟೋಟಲ್ ಅವೈಲೇಬಲ್ ITC ಏನಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ, 2,65,000 rupees. ಓಕೆ, ಎಸ್, ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ಇಲ್ಲಿ ನೋಡಿ, 2,25,000 ಆಕ್ಚುಲಿ ಇನ್ಪುಟ್ ಟ್ಯಾಕ್ಸ್ ಮೇಲೆ ಇನ್ಪುಟ್ ಸರ್ವಿಸಸ್ ಮೇಲೆ ಕೊಟ್ಟಿರೋದು. ಬಟ್ ಇಲ್ಲಿ 50,000 rupees ಇಂದ ಏನಿದೆ ನಮಗೆ ಇಲ್ಲಿ ಯಾವ ಮಂತ್ ಸಿಗ್ತಾ ಇದೆ, ಅಕ್ಟೋಬರ್ ಮಂತ್ ಅಲ್ಲಿ ನಮಗೆ ಅದು ಸಿಗ್ತಾ ಇದೆ, ಹೌದಾ? ಈ 50,000 rupees ಎಲಿಜಿಬಲ್ ಇಲ್ಲ. ನಾವು ಅದನ್ನ ಈ 50,000 rupees ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಾವ್ ಎಷ್ಟನ್ನ ಕ್ಲೈಮ್ ಮಾಡ್ಕೊಬಹುದು, ಆ 50,000 rupees ಬಿಟ್ಬಿಟ್ಟು ನಾವು 1,75,000 rupees ಮಾತ್ರ ನಾವೇನ್ ಮಾಡ್ಬೋದು, ಕ್ಲೈಮ್ ಅನ್ನ ಮಾಡ್ಕೊಬಹುದು. ಅರ್ಥ ಆಗ್ತಾ ಇದೆಯಾ? ನೋಡಿ, 1,75,000 rupees ನಾವು ಕ್ಲೈಮ್ ಮಾಡ್ಕೊಂಡಿದ್ದೀವಿ. ಆ ಕಂಡೀಷನ್ಸ್ ಇದೆಯಲ್ಲ, ಇನ್ನೊಂದ್ಸಲ ನೀವು ಅದನ್ನ ಓದ್ಕೊಳ್ಳಿ, ಇದು ನಿಮಗೆ ಅರ್ಥ ಆಗತ್ತೆ.